ಚಿತ್ರದುರ್ಗದಲ್ಲಿ ಮೇ 9ಕ್ಕೆ ಬಿಎಸ್ವೈ ಅಭಿಮಾನೋತ್ಸವ ವೇದಿಕೆ ನಿರ್ಮಾಣ ಮಾಡಲಾಗ್ತಾ ಇದೆ. ವೇದಿಕೆಯನ್ನ ಗೋವಿಂದ ಕಾರಜೋಳ ಮಾದರ ಚೆನ್ನಯ್ಯ ಮಠದ ಬಳಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗ್ತಾ ಇದೆ. ಇದನ್ನ ಪರಿಶೀಲಿಸಿದ್ದಾರೆ. 76 ಎಕರೆ ಜಾಗದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಆಗ್ತಾ ಇದೆ. ಮೇ 8ರ ಸಂಜೆ ಚಿತ್ರದುರ್ಗದಲ್ಲಿ ಬಿಎಸ್ವೈ ಪುರ ಪ್ರವೇಶ ರಾಜ್ಯದ ಅತಿ ದೊಡ್ಡ ಸಮಾವೇಶವಾಗಿಸಲು ಭಾರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮೇ 9ರಂದು ಕೋಟೆನಾಡು ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮ ಬಹಳ ಜೋರಾಗಿ ನಡೀತಾ ಇದೆ ಅಂತಲ್ಲ, ಸಿದ್ಧತೆ ಕೂಡ ಜೋರಾಗಿ ನಡೀತಾ ಇದೆ. ನಮ್ಮ ಬಲಭಾಗದಲ್ಲಿ ಗಮನಿಸ್ಬೋದು, ಸಮಿತಿಯ ಗೌರವ ಅಧ್ಯಕ್ಷರು ನಮ್ಮ ಚಿತ್ರದುರ್ಗದ ಸಂಸದರಾದಂಥ ಗೋವಿಂದ ಕಾರಜೋಳರವರು ಕೂಡ ಬೆಳಿಗ್ಗೆ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಏನಂತಂದರೆ ಬೃಹತ್ ಕಾರ್ಯಕ್ರಮ ಆಗಿರೋದ್ರಿಂದ ಯಾವ ರೀತಿ ಸಿದ್ಧತೆ ನಡೀತಾ ಇದೆ, ಏಕೆಂದರೆ 8ರಿಂದ 10 ಲಕ್ಷಕ್ಕೂ ಹೆಚ್ಚು ಮಂದಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇರೋದ್ರಿಂದ ಪೆಂಡಾಲ್ ಯಾವ ರೀತಿ ನಡೀತಾ ಇದೆ ವರ್ಕು ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಲಿಕ್ಕೆ ಸಂಸದರು ಗೌರವ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ನೇರವಾಗಿ ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಈ ಕಾರ್ಯಕ್ರಮದ ರೂಪುರೇಷೆ ಯಾವ ಥರ ಇರುತ್ತೆ ಅಂತಕ್ಕಂಥದ್ದನ್ನು. ಸರ್, ಈಗ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮ ಯಾವ ರೀತಿ ಸಿದ್ಧತೆ ನಡೀತಾ ಇದೆ? ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮ ಇದೊಂದು ವಿಶಿಷ್ಟ ರೀತಿಯ ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು ಅಂಥೇಳಿ ನಾವು ಈಗಾಗಲೇ ವ್ಯವಸ್ಥಾಪಕರೆಲ್ಲರೂ ಸೇರಿ ಮಾಡ್ತಾಯಿದ್ದೇವೆ. ಮತ್ತು 3ನೇ ತಾರೀಕಿಗೆ ಈ ವ್ಯವಸ್ಥಾಪಕ ಮಂಡಳಿ ಏನದ ಅಂದ್ರೆ ವಾಲಂಟಿಯರ್ಸ್ ವರ್ಕ್ ಮಾಡಲಿಕ್ಕೆ ಏನು ಬರ್ತಾರೆ ಅವ್ರದ್ದೊಂದು ಸಭೆಯನ್ನು ಮಾಡ್ತೀವಿ. ಅದಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಬಂದು 3ನೇ ತಾರೀಕಿಗೆ ಆ ಸಭೆಯಲ್ಲಿ ಭಾಗವಹಿಸ್ತಾರೆ. ಮತ್ತು ಯಾವ್ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ಸಲಹೆ ಸೂಚನೆಗಳನ್ನ ಕೆಲವು ಹಿರಿಯರು ಕೊಡ್ತಾರೆ. ಕಾರ್ಯಕ್ರಮದಲ್ಲಿ ಏನೇನು ಇರುತ್ತೆ? ಪೂರ್ವ ಪ್ರವೇಶ ಅನ್ನೋದು ಇರುತ್ತೆ ಮುಂಚಿತವಾಗಿ. 8ನೇ ತಾರೀಕು ಏನಿಲ್ಲ ಕಾರ್ಯಕ್ರಮ ಇರುತ್ತೆ, 9ಕ್ಕೆ ಯಾವ ರೀತಿ ಇರುತ್ತೆ? 8ನೇ ತಾರೀಕಿಗೆ ಪುರಪ್ರವೇಶ ಅವ್ರನ್ನ ಬರಮಾಡಿಕೊಳ್ತಕ್ಕಂಥ ಕಾರ್ಯಕ್ರಮ, ಬರಮಾಡಿಕೊಳ್ಳೋದೇ ಒಂದು ವಿಶಿಷ್ಟ ಕಾರ್ಯಕ್ರಮ ಆಗಬೇಕು ಅಂಥೇಳಿ. ಯಾಕಂದ್ರೆ ಬರೀ ಬರಮಾಡಿಕೊಳ್ಳೋದಲ್ಲ, ಈ ಕಲೆ ಸಂಸ್ಕೃತಿ ಸಾಹಿತ್ಯದ ಒಂದು ಪ್ರತಿಬಿಂಬ ಆಗೋ ರೀತಿಯಲ್ಲಿ ಐತಿಹಾಸಿಕ ಕಾರ್ಯಕ್ರಮಗಳ ಅನಾವರಣ ಆಗೋ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಅದಕ್ಕೆ ಒಂದು ವಿಶಿಷ್ಟತೆ ಇದೆ. ಪುರಪ್ರವೇಶದ ವಿಶಿಷ್ಟತೆ, ಯಡಿಯೂರಪ್ಪನವ್ರನ್ನ ಪೂರ್ಣ ಕುಂಭದೊಂದಿಗೆ ಸ್ವಾಗತ ಮಾಡ್ತೀವಿ. ಕಲಾವಿದರು ಬರ್ತಾರೆ. ನಾಡಿನ ಎಲ್ಲ ಜಿಲ್ಲೆಗಳ ಕಲಾವಿದರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಕಲೆಯನ್ನು ಪ್ರದರ್ಶನ ಮಾಡ್ತಾರೆ. ಸಾಯಂಕಾಲ ಹೊತ್ತಿರೋದ್ರಿಂದ ಬಿಸಿಲು ಇರೋದಿಲ್ಲ, ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪುರದ ಜನ ಎಲ್ಲ ಸೇರಿ ಬರಮಾಡ್ಕೊಳ್ತಕ್ಕಂಥದ್ದಿದೆ. ಒಟ್ಟು ಎಷ್ಟು ಎಕರೆಯಲ್ಲಿ ಒಂದು ಪೆಂಡಾಲ್ ವ್ಯವಸ್ಥೆ ಆಗ್ತಾ ಇದೆ? ಎಷ್ಟು ಜನ ಬರ್ತಕ್ಕಂಥ ನಿರೀಕ್ಷೆ ಇದೆ? 76 ಎಕರೆಯಲ್ಲಿ ಪೆಂಡಾಲ್ ವ್ಯವಸ್ಥೆ ಮಾಡ್ತೀವಿ. ಪೆಂಡಾಲಿನ ವಿಶಿಷ್ಟತೆ ಅಂದ್ರೆ ಸೆಂಟರ್ದೇನು ಸ್ಪ್ಯಾನ್ ಅದ, 200 ಫೀಟನ್ನು ಸ್ಪ್ಯಾನ್ ಇದೆ. ಪಕ್ಕದಲ್ಲಿ 144 ಫೂಟಿಂದು ಎಡಗಡೆ ಮತ್ತು ಬಲಗಡೆ 140 ಫೀಟಂದು ಈ ರೀತಿ ಒಂದು ಬೃಹತ್ ಪೆಂಡಾಲ್ ಇರ್ತದೆ. ಆ ಪೆಂಡಾಲ ಯಾವುದೋ ಜರ್ಮನ್ ಮಾದರಿಯ ಪೆಂಡಾಲ್ ಇರ್ತದೆ. ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ನಿಟ್ಟಿನಲ್ಲಿ ರಾಜ್ಯದ ಹಲವೆಡೆ ಈಗಾಗಲೇ ಸಭೆಗಳನ್ನು ಮಾಡ್ತಾ ಇದ್ದಾರೆ ಸರ್. ಇನ್ನೇನು ಕೂಡ ಬಳ್ಳಾರಿ, ಹೊಸಪೇಟೆ, ತುಮಕೂರು ಕೂಡ ಇದೆ. ಏನೆಲ್ಲ ಜನರ ರೆಸ್ಪಾನ್ಸ್ ಬರ್ತಾ ಇದೆ? ಜನ ಭಾಳ ಉತ್ಸಾಹದಲ್ಲಿದ್ದಾರೆ. ಯಡಿಯೂರಪ್ಪನವ್ರ ಕಾರ್ಯಕ್ರಮ ಅಂದ್ರೆ ನಮ್ಮ ಹಿರಿಯರ ಸನ್ಮಾನ ಮಾಡ್ದಂಗೆ, ನಮ್ಮ ಹಿರಿಯರ ಕಾರ್ಯಕ್ರಮವನ್ನು ನಾವೇನು ಮುಂದೆ ನಿಂತು ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ನಿನ್ನೆ ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಿಂದ 1.5 ಲಕ್ಷ ಜನರನ್ನ ಕರ್ಕೊಂಡು ಬರ್ತೀವಿ ಅಂಥೇಳಿ ನಮ್ಮ ಪ್ರಮುಖರು ಎಲ್ಲರೂ ಅಲ್ಲಿ ಸೇರಿದಂಥವ್ರು ಪಕ್ಷಾತೀತವಾಗಿ ಹೇಳಿದ್ದಾರೆ. ಕಿರಣ್ ಎಲ್ ತೊಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.